ಅಡವಿ ವೆಂಚರ್ಸ್ ಬಗ್ಗೆ ಮೇಡಮ್ ಎಲ್ಲ ಹೇಳಿದ್ದಾರೆ. ನನ್ನ ಪರವಾಗಿ ನಾನು ಹೇಳೋದು ಎರಡು ಮಾತಿದೆ. ಬಹುಶಃ ತುಂಬಾ ಜನ ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಚಿತ್ರಸಂತೆ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ನೀವು ಮೊದಲನೇ ಒಂದು ವಿಡಿಯೋ ನೋಡಿ 2013 ನಾವು ಮಾಡಿದ್ದು ಮೊದಲನೇ ಅವಾರ್ಡ್ ಫಂಕ್ಷನ್. ಅದನ್ನ ನಮ್ಮ ರಾಜ್ಯೋತ್ಸವ ಕರೆಕ್ಟ್ ಮಾಡಿ ಚಿತ್ರಸಂತೆ ರಾಜ್ಯೋತ್ಸವ ಪುರಸ್ಕಾರ ಅಂತ ಇಟ್ಟಿದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಚಿತ್ರಸಂತೆ ಅವಾರ್ಡ್ ಅಂತ ಆಯ್ತು. 2013 2024 ಸತತವಾಗಿ ಒಂದು ಮ್ಯಾಗಝೀನ್ ಯಾವ ಎಲ್ಲಾ ಸಂದರ್ಭದಲ್ಲೂ ಕಂಟಿನ್ಯೂಸ್ ಆಗಿ ಫಿಲ್ಮ್ ಅವಾರ್ಡ್ಸ್ ನಡೆಸ್ಕೊಂಡ್ ಬಂದಿರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಚಿತ್ರಸಂತೆ. ಸೊ ಅದು ಒಂದು ನನಗೆ ಖುಷಿಕರ ವಿಚಾರ. ಸೊ ಈ ಜರ್ನಿನಲ್ಲಿ ಅಫ್ಕೋರ್ಸ್ ಎಲ್ಲಾರು ನೋಡಿದ್ದಾರೆ. ನಮ್ಗೆ ಮೊದಲನೇ ನನ್ನ ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಅವತ್ತಿಗೂ ಇವತ್ತು ನಮ್ಮ ಜೊತೆಗಿರೋ PR ವೆಂಕಟೇಶ್ ಸರ್, ಅವತ್ತಿಗೂ ಇವತ್ತಿಗೂ ನಮ್ಗೆ ಸ್ಟೀಲ್ಸ್ ಕೊಡ್ತಾ ಇರೋದು ಮನೋರು. ಸೊ ಅಲ್ಲಿಂದ ನಿಮ್ಗೆ ಗೊತ್ತಿದೆ, ಈಗ ಅಲ್ಲಿಂದ ತುಂಬಾ ಡಿಜಿಟಲ್ ಶಿಫ್ಟ್ ಆಗಿದೆ. ಸೊ ಅದರಲ್ಲೂ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ. ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ವಿ. ನಾನು ಮತ್ತೆ ರಾಗಿಣಿ ತುಂಬಾ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾವು ದುಬೈ ಹೋಗ್ತಾ ಇದ್ವಿ, ಅಲ್ಲಿ ಸೈಮಾ, ಐಫಾ, ಫಿಲ್ಮ್ ಎಲ್ಲಾನು ನೋಡ್ತಾ ಇದ್ವಿ. ಅಫ್ಕೋರ್ಸ್ ಪ್ರತಿ ವರ್ಷ ನಮ್ಮ ಅವಾರ್ಡ್ ಫಂಕ್ಷನ್ ಆಗ್ಬೇಕಾದ್ರೆ ನಮ್ಮ ಸ್ನೇಹಿತರಾದ ನೀವೆಲ್ಲ ತುಂಬಾ ಜನ ಕೇಳ್ತಾರೆ, ಸರ್ ನಾವು ಕ್ಯಾಮ್ರಾ ತರ್ಬೋದಾ, ಕವರೇಜ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ವಿ. ಬಟ್ ಕೆಲವೊಂದ್ ಸತಿ ಏನಾದ್ರು ನಾವು ತುಂಬಾ ಸತಿ ಚಾನಲ್ ಎಕ್ಸ್ಕ್ಲೂಸಿವ್ ಕೊಟ್ಟಿರೋದನ್ನ ನಾವು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈ ಸತಿ ಮೇನ್ ಈವೆಂಟ್ ಬಿಟ್ಟು ಬೇರೆ ಅಂದ್ರೆ ಪಾಪರಾಜ್ ಇರ್ಬೋದು, ಎಂಟ್ರಿ ಇರ್ಬೋದು, ಅದಾದ್ಮೇಲೆ ರೆಡ್ ಕಾರ್ಪೆಟ್ ಇರ್ಬೋದು, ಎಲ್ಲಾ ಕಡೆಗೂ ನಾವು ಎಲ್ಲಾರ್ಗು ಇದು ಆಕ್ಸೆಸ್ ಕೊಡ್ಬೇಕು ಅಂತ ನನ್ನ ಆಸೆ. ಯಾಕೆ ಆಸೆ ಅಂತ ಅಂದ್ರೆ ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಸದ್ದು ಮಾಡಬೇಕು, ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕು ಅನ್ನೋದು ಆಸೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಮಿಳಲ್ಲಿ ಬಿಹೈಂಡ್ ರೂಟ್ಸ್ ಹೋಗಿದೆ. ಅಲ್ಲೂ ಕೂಡ ಅಮೇಸಿಂಗ್ ಆಗಿ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ. ಅದು ನಮ್ಮ ತರ ಒಬ್ಬ ಆಂಟರ್ಪ್ರಿನರ್ ಮಾಡಿರೋದು. ಸೊ ಹಾಗಿರ್ಬೇಕಾದ್ರೆ ನಮ್ಮ ಕನ್ನಡಕ್ಕೆ ಇರೋದೇ ಒಂದ್ 2-3 ಅವಾರ್ಡ್ಸ್ ಅಷ್ಟೇ. ಸೊ ನಾವು ಬಿಟ್ಟರೆ 2-3 ಮಾಡ್ತಾರೆ ಅಷ್ಟೇ. ಬಟ್ ಅವ್ರಿಗೆಲ್ಲಾರ್ಗು ಎಲ್ಲಾ ಒಂದು ವರ್ಷಕ್ಕೆ ಒಂದೇ ಸತಿ ಮಾಡೋದಿಲ್ಲ. ನಾವು ಹೆಂಗೆ ಯಾವಾಗಲೂ ನನ್ನ ಫಂಕ್ಷನ್ ಏನ್ ಹೇಳ್ತೀನಿ ಅಂದ್ರೆ, ನಮ್ ವರ್ಷ ಬರೋದು ಒಂದೇ ಯುಗಾದಿ ಅಂತೀವಲ್ಲ, ಅಥವಾ ಇದೊಂದೇ ಫಂಕ್ಷನ್ ನಾವು ಅದ್ದೂರಿಯಾಗಿ ಮಾಡೋದು. ಇಡೀ ಚಿತ್ರರಂಗನ ಸೇರಿಸಿರೋದು. ಬಹುಶಃ ಈ ಕಳೆದ 12-13 ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು 750-800 ಜನ ಕಲಾವಿದರು ನಾವು ಸನ್ಮಾನ ಮಾಡಿದೀವಿ. 2013 ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಅವಾಗ ತಾನೇ ನಮ್ಮ ಅದರಮಾರಿ ಸಂಧಿ ಇರ್ಬೋದು, ಡ್ರಾಮಾ ಸಿನಿಮಾ ಇರ್ಬೋದು, ಧ್ರುವ ಸರ್ಜಾ ಅವರ ಡೆಬ್ಯೂ ವಿತ್ ಅಸ್. ಸೊ ಅಲ್ಲಿಂದ ಹಿಡಿದು ರಿಷಬ್ ಶೆಟ್ಟಿಯಿಂದ, ರಕ್ಷಿತ್ ಶೆಟ್ಟಿಯಿಂದ ಹಿಡಿದು ಮತ್ತೆ ಇತ್ತೀಚೆಗಿನ ನಮ್ಮ ದರ್ಶನ್ ಕಾಟೇರ್ ಅವರಿಗೂ ಅದಿದೆ ಜರ್ನಿ. ಸೊ ಒಂದ್ ಖುಷಿ ಏನಾಗುತ್ತೆ ಅಂದ್ರೆ ಎಲ್ಲಾರು ಚಿತ್ರಸಂತೆ ನಮ್ಮ ಮನೆ ಪತ್ರಿಕೆ ಅನ್ನೋ ತರ ಎಲ್ಲಾರು ನಮ್ಗೆ ಒಂದು ಗೌರವ ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೀರಾ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಒಂದು ಆಸೆ ಆಯ್ತು. ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಅಂದ್ರೆ ಅಫ್ಕೋರ್ಸ್ ಒಂದ್ ಕೈಯಿಂದ ಯಾವತ್ತೂ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಹಲವಾರು ಕೈಗಳು ನಮ್ಗೆ ಸೇರ್ಬೇಕು. ಸೊ ಫಸ್ಟ್ ಕೈ ಎತ್ತಿದ್ದು ಮೇಡಮ್. ಸೊ ನಾವು ಅವರು ತುಂಬಾ ಕಿತ್ತಾಡ್ತೀವಿ ಇಲ್ಲ ಅಂತ ಅಫ್ಕೋರ್ಸ್ ಒಳ್ಳೆ ವಿಚಾರಕ್ಕೆ. ಅವರು ಶೀಸ್ ಅ ಪರ್ಫೆಕ್ಷನಿಸ್ಟ್. ಏನಾದ್ರು ಇದು ಬೇಕು ಅಂದ್ರೆ ಅದು ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಯಾಕಾಗಲ್ಲ, ಒಪ್ಪೋದೇ ಇಲ್ಲ. ಸೊ ತುಂಬಾ ಒಪ್ಸಕ್ ತುಂಬಾ ಕಷ್ಟ. ಹಾಗಾಗಿ ಅಫ್ಕೋರ್ಸ್ ನಾನು ಯಾವಾಗ್ಲೂ ಒಂದು ಒಪ್ಕೋತೀನಿ. ಅಫ್ಕೋರ್ಸ್ ಇಲ್ಲಿ ನಮ್ಮ ಮಾಜಿ ಜಲೀಲ್ ಕೂಡ ಇದ್ದಾರೆ. 2013 ನನ್ನ ಪರಿಚಯ ಆದಾಗ ಅವಾಗಿನ ಟಿವಿ ನಲ್ಲಿ ಇದ್ದಾರೆ. ಹರಿವು ಫಸ್ಟ್ ಸಿನಿಮಾ ಮಾಡಿದಾಗ ನಮ್ದು ಇಂಟರ್ವ್ಯೂ ಮಾಡಿದ್ದು ಅವರೇನೆ. ಅದಾದ್ಮೇಲೆ ನಾವು ಸಾಕಷ್ಟು ಸಿನಿಮಾ ಮಾಡ್ಬೇಕು ಅಂತ ಹೊರಟ್ವಿ, ಬಟ್ ಆಗ್ಲಿಲ್ಲ. ಸೊ ಹಾಗಾಗಿ ಆರ್ಡಿಬಿ ವೆಂಚರ್ಸ್ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಒಂದ್ ಸ್ವಲ್ಪ ನಮ್ಗೆ ಬಲ ಸಿಗುತ್ತೆ. ಜೊತೆಗೆ ಸಾಕಷ್ಟು ವಿಷಯ ಏನು ಅಂದ್ರೆ ಕನ್ನಡ ಚಿತ್ರರಂಗ ಒಂದು ಹೊಸ ಬದಲಾವಣೆ ತರಬೇಕು ಅಂತ. ಯಾಕಂದ್ರೆ ನಾವು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ವಿ, ಸುಮಾರು ಸಿನಿಮಾ ಸೇಲ್ ಆಗ್ತಾ ಇಲ್ಲ, ಸುಮಾರು ಸಿನಿಮಾ ಬಿಸ್ನೆಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ OTT ಇರ್ಬೋದು. ನಾನು ಚೆನ್ನಾಗಿ ನೆನಪಿದೆ, ಅಪ್ಪು ಇದ್ದಾಗ ನಮ್ದು ಅವ್ರ ಮನೆಗೆ ಹೋಗಿದಾಗ ಒಂದು ಮಾತುಕತೆ ನಡೀತಾ ಇತ್ತು. ಅವರು ತೆಲುಗುನಲ್ಲಿ ಏನ್ ಆಹಾ ಆಗಿಲ್ಲ ಅದೇ ರೀತಿ ಇಲ್ಲೊಂದು OTT ಶುರು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಬಟ್ ಅದು ಕಾರಣಾಂತರಗಳಿಂದ ಅಲ್ಲೇ ನಿಂತೋಯ್ತು, ಅದು ಮುಂದೆ ಹೋಗಿಲ್ಲ. ಬಟ್ ನನಗೆ ಅವತ್ತಿಂದ ಇವತ್ತಿಗೂ ನಾವು ಇವತ್ತು ನಮ್ಮ ಪತ್ರಿಕೆ ಶುರುವಾದಾಗಿಂದ ಪ್ರತಿಯೊಬ್ಬರನ್ನು ನಾವು ಕವರ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ನಮ್ಮ ಶಕ್ತಿ ಮೀರಿ ಏನಾಗುತ್ತೋ ಅದನ್ನ ಮಾಡಿದೀವಿ. ಎಲ್ಲಾ ಕಲಾವಿದರು ಬೆಳೆದಿದ್ದಾರೆ. ಸೊ ದಟ್ ಇಸ್ ವೆನ್ ರಾಗಿಣಿ ಇಮಿಡಿಯೇಟ್ಲಿ ಆಕ್ಟೆಡ್ ಇಲ್ಲ ಮಾಡೋಣ, ಒಂದು ಹೆಜ್ಜೆ ಮುಂದೆ ಇಡೋಣ ಅಂತ ಅಂದ್ರು. ಸೊ ಮೇ ಇಸ್ ಎ ವೆರಿ ಲಕ್ಕಿ ಮಂತ್ ಫಾರ್ ಅಸ್. ಮೇ ಮಂತ್ ಅಲ್ಲಿ ಸೊ ಫಸ್ಟ್ ಇಂದ ಹೇಳ್ಬೇಕಂದ್ರೆ May 21 ನಮ್ಮ ಪ್ರೀತಿಯ ಸುಧೀಂದ್ರ ವೆಂಕಟೇಶ್ ಮೇ ಮಂತ್ ಅಲ್ಲಿ ಈ ಒಂದು
ರಾಗಿ ದ್ವಿವೇದಿ ವೆಂಚರ್ಸ್ ಹುಡ್ಕೊಂಡಿದೆ. ಸೊ ಇದೇ ತಿಂಗಳು ಮೇ 18ನೇ ತಾರೀಕು ಭಾನುವಾರ ಇದೆ. ಬಹುಶಃ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ, ನಾನು ಈ ಸಿನಿಮಾ ಒಂದು ಸೇಲ್ ವಿಚಾರದಲ್ಲಿ ಆಗೋದು, ಬೈಕ್ ವಿಚಾರದಲ್ಲಿ ನಾನು ಬೇರೆ ಬೇರೆ ಸ್ಟೇಟ್ಸ್ ಗೆ, ಎಸ್ಪೆಷಲಿ ಬಾಂಬೆಗೆ ಹೋದಾಗೆಲ್ಲ ನಮ್ಮ ರೀಚ್ ಅಲ್ಲಿ ಇನ್ನೂ ತುಂಬಾ ಕಡಿಮೆ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಯೋಚನೆ ಮಾಡಿದ್ವಿ. ಸೊ ಹಾಗಾಗಿ ಇಟ್ ಇಸ್ ದ ಫಸ್ಟ್ ಸ್ಟೆಪ್. ಇದು ಮೊದಲನೇ ಸ್ಟೆಪ್. ನಾವೀಗ ಅವಾರ್ಡ್ ಫಂಕ್ಷನ್ ಮಾಡಕ್ ಕೊಟ್ಟಿದೀವಿ, ಇದೊಂದು ಅಸೋಸಿಯೇಷನ್. ಸೊ ಇದು ನಿಮ್ಮ ಎಲ್ಲರ ಒಂದು ಕೋಆಪರೇಷನ್ ಬೇಕು ಅಂತ ಕೇಳ್ಕೊತೀನಿ. ಸೊ ಅಫ್ಕೋರ್ಸ್ ನಮ್ಮ ಸಂಸ್ಥೆಯಿಂದ ನಿಮಗೆ ಒಂದು ಏವಿ ಪ್ಲೇ ಮಾಡಿದ್ವಿ, ಯಾರ್ಯಾರು ಅವಾರ್ಡ್ಸ್ ಕೊಟ್ಟಿದೀವಿ ಅಂದ್ಬಿಟ್ಟು. ಸೊ 2024 ನಾಮಿನೇಷನ್ಸ್ ಓಪನ್ ಆಗಿದೆ ಆಲ್ರೆಡಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಎಲ್ಲರೂ ಅವ್ರವ್ರಿಗೆ ನೆಚ್ಚಿನ ನಟ ನಟಿಯರಿಗೆ ವೋಟ್ ಮಾಡ್ತಾ ಇದ್ದಾರೆ. ಸೊ May 15th ವರೆಗೂ ವೋಟಿಂಗ್ ಓಪನ್ ಇರುತ್ತೆ. 18th ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಇನ್ವೈಟ್ ಮಾಡಬೇಕು. ಸೊ ಇಡೀ ಚಿತ್ರರಂಗ ಇರಬೇಕು. ಸೊ ಎಲ್ಲರೂ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ಮುಖಾಂತರ ನಾವು ಕರೆದಿದ್ದೇವೆ. ಅದ್ರ ಜೊತೆಗೆ ನಮ್ಮ ಎಲ್ಲಾ ಪಾರ್ಟ್ನರ್ಸ್ ಥ್ಯಾಂಕ್ ಯು, ಉಜ್ವಲ್, ಗೌತಮ್ ಅಂಡ್ ನನ್ನ ಪ್ರೀತಿಯ ಸ್ನೇಹಿತರಾದ